ಡ್ರೆಸ್ಸಿಂಗ್ ಆದಮೇಲೆ ಬ್ರಷ್ ಕಟ್ರಲ್ಲಿ ಇದನ್ನು ಒಂದು ಟ್ರಿಪ್ ಕಳೆ ತೆಗ್ದಿದ್ದೀನಿ ಬ್ರಷ್ ಕಟ್ರಲ್ಲಿ. ಈಗ ಪುನಃ ಕಳೆ ಬರ್ತಾ ಇದೆ, ಬಟ್ ಅಂಥ ಒಂದು ಯಥೇಚ್ಛವಾದಂಥ ಕಳೆ ಏನು ಕಾಣಿಸ್ತಾ ಇಲ್ಲ. ನಾನು ಇದನ್ನು ಬ್ರಷ್ ಕಟ್ರಲ್ಲಿ ಕಳೆ ತೆಗೆದಾದ್ಮೇಲೆ ಸೇಮ್ ಹೈ ನೀರು ಮಾಡಿ ಹೈ ನೀರು ಮುಖಾಂತರ ನೀರು ಕೊಡ್ತಾಯಿದ್ದೀನಿ. ಯಾವುದೇ ಥರದ ಗೊಬ್ಬರ ಆಗಲಿ ಉಳುಮೆ ಆಗಲಿ ಮಾಡಿಲ್ಲ. ಸ್ನೇಹಿತರೆ, ಇದು ಎಷ್ಟು ಮಟ್ಟಿಗೆ ಯಾವ ಕ್ವಾಲಿಟಿ ಮಟ್ಟಿಗೆ ಸೊಪ್ಪು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಬೆಳೆ ಈಗ 20ನೇ ತಾರೀಕಿಗೆ ನಾನು ಹುಳಗೆ ಹೇಳಿದ್ದೀನಿ. ಅದು ಬೆಳೆದ ಆದಮೇಲೆ ಯಾವ ಕ್ವಾಲಿಟಿ ಗೂಡು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈ ರೀತಿ ಇದೇನಾದರೂ ಸಕ್ಸಸ್ ಆಯಿತು ಅಂದರೆ ನಿಜವಾಗ್ಲೂ ಇದು ನಮಗೆ ಒಂದು ಹೆಮ್ಮೆಯ ವಿಷಯ. ಇದು ಏನಾಗುತ್ತೆ ಅಂತಂದರೆ ಯಥೇಚ್ಛವಾಗಿ ನೀರು ಕೇಳುತ್ತೆ. ಗೊಬ್ಬರ ಫರ್ಟಿಲೈಸರ್ಸ್ ಯೂಸ್ ಮಾಡಲಿಲ್ಲ ಅಂತಂದರೆ ಸೂರ್ಯನೇ ಬೆರಡಕ್ಕೂ ನೇರವಾಗಿ ಇದ್ರ ಮೇಲೆ ಬೀಳಬೇಕು, ಮತ್ತು ತುಂಬ ಅದಕ್ಕೆ ಸಮೃದ್ಧಿಯಾದಂಥ ನೀರಿನ ವ್ಯವಸ್ಥೆ ಅದಕ್ಕಿರಬೇಕು. ಡ್ರಿಪ್ ಇರಿಗೇಷನಲ್ಲಿ ಇದನ್ನು ಯಾವುದೇ ಫರ್ಟಿಲೈಸರ್ಸ್ ಆಗದೆ ಯಾವುದೇ ಉಳುಮೆ ಮಾಡದೆ ಬೆಳೆಯೋದು ತುಂಬ ಕಷ್ಟ ಇದೆ. ಡ್ರಿಪ್ ಇರಿಗೇಷನ್ ಮಾಮೂಲಿ ಲ್ಯಾಟ್ರಲ್ ಪೈಪಲ್ಲಿ ನೀರು ಅದು ಸಾಕಾಗಲ್ಲ. ಸೊ ನೀರನ್ನು ನೀವು ಯಥೇಚ್ಛವಾಗಿ ಇದಕ್ಕೆ ಏನು ವ್ಯವಸ್ಥೆ ಕೊಡಬೇಕಪ್ಪ ಅಂತಂದರೆ ನೀರನ್ನು ತುಂಬ ಸಮೃದ್ಧಿಯಾಗಿ ಕೊಡಬೇಕು, ನಾನು ಮಾಡ್ತಾ ಇರೋ ರೀತಿ ನೋಡಿದ್ರೆ. ಸೊ ಆದ್ದರಿಂದ ಸ್ನೇಹಿತರೆ, ಇದು ನಿಜವಾಗ್ಲೂ ಒಳ್ಳೆಯದಾ ಅಥವಾ ಇದು ಯಾವ ರೀತಿ ಇದಕ್ಕೆ ನಾನು ವ್ಯವಸಾಯ ಮಾಡ್ತಾ ರೀತಿ ಸೂಕ್ತವಾ ಇಲ್ವ ಅನ್ನೋದ್ರ ಬಗ್ಗೆ ತಾವು ದಯಮಾಡಿ ಎಲ್ಲ ರೇಷ್ಮೆ ಬೆಳೆಗಾರರು ಒಂದು ಸಲಹೆಯನ್ನು ಕೊಡಿ. ನಾನು ನಿಜವಾಗ್ಲೂ ಇದನ್ನು ಒಂದು ಪ್ರಯೋಗ ಅಂತಲೇ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಸುಮಾರು ಜನ ಹೇಳಿದ್ರು ಇದು ಸೂಕ್ತವಾದಂಥ ಒಂದು ವ್ಯವಸಾಯ ಅಲ್ಲ ಅಂತ. ಅದೇನೋ ನನಗೆ ಅನ್ನಿಸ್ತು. ನೋಡೋಣ ಈ ಸಲ ಯಾವ ರೀತಿ ನನಗೆ ಕ್ವಾಲಿಟಿ ಸೊಪ್ಪು ಬರುತ್ತೆ, ಯಾವ ರೀತಿ ಕ್ವಾಲಿಟಿ ಗೂಡು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಇದನ್ನು ಒಂದು ಪ್ರಯೋಗವಾಗಿ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಡಿಸೆಂಬರ್ 20ಕ್ಕೆ ಹುಳ ಬರ್ತಾಯಿದೆ. ಅದು ಯಾವ ರೀತಿ ಕ್ವಾಲಿಟಿ ಗೂಡು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಈಗ ಸದ್ಯಕ್ಕೆ ನೋಡಿ ಸೊಪ್ಪು ಈ ಲೆವೆಲಿಗೆ ಬಂದಿದೆ, ಪರವಾಗಿಲ್ವಾ? ಇದು ಬೆಳೆ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಮತ್ತು ಇದನ್ನು ಏನು ಗೊಬ್ಬರ ಹಾಕಿ ಏನು ಸೊಪ್ಪು ಮಾಡ್ತಾಯಿದ್ರು ಅದಕ್ಕೆ ಏನಾದ್ರು ಕಂಡಮ್ಮಾಗಿ ಏನಾದ್ರು ಸೊಪ್ಪು ಬಂದಿದೆಯಾ, ಇಲ್ಲ ಸೊಪ್ಪು ನೀಟಾಗಿ ಬಂದಿದೆಯಾ ಅನ್ನೋದ್ರ ಬಗ್ಗೆ ತಾವು ದಯಮಾಡಿ ನೋಡಿ. ನಿಮಗೆ ಎಲ್ಲ ಇಡೀ ಸೊಪ್ಪಿನ ಬಗ್ಗೆ ಪೂರ್ತಿ ಸೊಪ್ಪು ಏನಿದೆ ಅದನ್ನು ವೀಡಿಯೋ ತೋರಿಸ್ತಾ ಇದ್ದೀನಿ. ಈ ಥರ ಸೊಪ್ಪಿದೆ ಸದ್ಯಕ್ಕೆ. ಸೊಪ್ಪು ಕುಡಿ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಯಾವುದೇ ಥರದ ಇದಿಲ್ಲ. ಕುಡಿ ಚೆನ್ನಾಗಿದೆ, ಸೊಪ್ಪು ಒಳ್ಳೆ ಕ್ವಾಲಿಟಿನೂ ಇದೆ. ಸೊ ನೋಡೋಣ ಯಾವ ರೀತಿ ಈಗ ಕ್ವಾಲಿಟಿ ಗೂಡು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾದ ವರದಿಯನ್ನು ವೀಡಿಯೋ ಮುಖಾಂತರ ತಿಳಿಸ್ತೀನಿ. ಸೊ ಇದೇ ರೀತಿ ಏನಾದರೂ ಒಳ್ಳೆ ಬರುತ್ತೋ ಅಂತಂದರೆ ತಾವು ದಯಮಾಡಿ ಇದ್ರ ಬಗ್ಗೆ ನೋಡಿ, ನೀವು ಒಂದು ಪ್ರಯೋಗನ ಮಾಡಿ ಹಣನ ಇನ್ನೂ ಸ್ವಲ್ಪ ಉಳಿಸ್ಬೋದು. ಇದ್ರ ಬಗ್ಗೆ ಖರ್ಚನ್ನು ನಾವು ಕಮ್ಮಿ ಮಾಡಿಕೊಂಡು ಹಣನ ಉಳಿಸೋದಕ್ಕೆ ನಾವು ಪ್ರಯತ್ನ ಪಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಇದು ನಾನು ಪ್ರಯೋಗ ಮಾಡ್ತಾಯಿದ್ದೀನಿ. ಇದು ಯಾವ ರೀತಿ ಬೆಳೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅನಂತರ ನಿಮ್ಮ ಒಂದು ಸಲಹೆಯ ಮೇರೆಗೆ ಮುಂದುವರ್ಸೋಣ. ಜೈ ಹಿಂದ್, ಜೈ ಕರ್ನಾಟಕ.